ನೀಡಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪೆನ್ಷನರ್ಸ್ ಅಸೋಸಿಯೇಷನ್ ಎಲ್ ಭೈರಪ್ಪನವರೇನು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಕಂಟಿನ್ಯೂಸ್ ಆಗಿ ಒಂದು ಮೆಮೊರೆಂಡಮ್ಸ್ ಅನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಿದ್ದಾರೆ. ಅವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ದ ಆರ್ಗ್ಯೂ ಇಂಡಿಯನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ಅರೌಂಡ್ 70 ಇಯರ್ಸ್. ಅಂದರೆ ನೋಡಿ, ನಾನು ಆಲ್ರೆಡಿ ಹೇಳಿದ ಹಾಗೆ 70 ವರ್ಷ ನಮ್ಮೊಂದು ಭಾರತದ ಒಂದು ಆಯಸ್ಸಾಗಿದೆ. ಒಂದು ನಾರ್ಮಲ್ ಆಗಿರುವಂತಹ ಒಂದು ಆಯಸ್ಸು, ಆವರೇಜ್ ಆಯಸ್ಸು ಅಂತ ಕರಿತೀವಿ. ಮೀನಿಂಗ್ ಮೆನಿ ಡೈ ಬಿಫೋರ್ ಸೀಯಿಂಗ್ ದಿ 80 ಇಯರ್ ಬೆನಿಫಿಟ್ ಅಂತ. ಇದಾದಮೇಲೆ ಪಾರ್ಟಿ ಡಿಮಾಂಡ್ ಅಂತ ಹೇಳ್ತಿದ್ದಾರೆ. ಪೆನ್ಷನರ್ಸ್ ಆರ್ ಡಿಮಾಂಡಿಂಗ್ ಪಾರಿಟಿ ವಿತ್ ನೇಬರಿಂಗ್ ಸ್ಟೇಟ್ಸ್ ದ್ಯಾಟ್ ರೆಕಗ್ನೈಸ್ ದಿ ಸ್ಟ್ರಗಲ್ಸ್ ಆಫ್ ದೋಸ್ ಏಜ್ಡ್ ಬಿಟ್ವೀನ್ 70 to 79. ಸೊ ರಾಜ್ಯ ಸರ್ಕಾರಿ ಪಿಂಚಣಿದಾರರು ಕೇಳ್ತಾ ಇರುವಂಥದ್ದು, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ 70ರಿಂದ 79% ವಯಸ್ಸು ಆಗಿರುವಂಥ ಒಂದು ನೌಕರರಿಗೆ ಯಾವ ರೀತಿಯಾಗಿ ಹೆಚ್ಚಿನ ಒಂದು ಪಿಂಚಣಿ ನೀಡಲಾಗ್ತಾ ಇದೆ, ಆ ಒಂದು ರೀತಿಯಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ನೀಡಬೇಕು. ಇದರಲ್ಲಿ ಮೀನಮೇಷವನ್ನು ಎನಿಸಬಾರ್ದು ಅಂತ ಆರ್ಗ್ಯೂವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಬೇಡಿಕೆಯನ್ನು ಇವರು ಕೂಡ ಇಡ್ತಾ ಇದ್ದಾರೆ. ಸೊ ಇಂಪ್ಲಿಮೆಂಟೇಷನ್ಸ್ ಅಕ್ರಾಸ್ ಇಂಡಿಯಾ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು. ಈ ಒಂದು 10% ಹೆಚ್ಚಿನ ಪಿಂಚಣಿ ಏನಿದೆ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಸೆವೆರಲ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹ್ಯಾವ್ ಸಕ್ಸಸ್ಫುಲಿ ಲೋವರ್ಡ್ ದಿ ಏಜ್ ಫಾರ್ ದಿ ಅಡಿಷನಲ್ ಪೆನ್ಷನ್ ಅಂತ ಹೇಳ್ತಿದ್ದಾರೆ. ಸೊ ತುಂಬ ರಾಜ್ಯಗಳಲ್ಲಿ ಆಲ್ರೆಡಿ 80 ವರ್ಷಕ್ಕೆ ನೀಡದೆ 70 ವರ್ಷಕ್ಕೆ ನೀಡಿರುವಂಥ ಒಂದು ಏಜನ್ನು ಕೆಳಗಿನ ಲಿಮಿಟ್ಗೆ ಇಳಿಸಿರುವಂಥದ್ದು ನೋಡ್ತಾ ಇದ್ದೇವೆ. ಆಂಧ್ರ ಪ್ರದೇಶ್, ತೆಲಂಗಾಣ provide a 7% to 10% hike starting at 70 years and 15% at 75 years. ನೋಡಿ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ 7% to 10% ಹೈಕ್ ನೀಡಲಾಗುತ್ತೆ ಸ್ಟಾರ್ಟಿಂಗ್ ಎಟ್ ದಿ 70 ಇಯರ್ಸ್. 70 ವರ್ಷ ಆಗ್ತಿದ್ದಂತೆ 7ರಿಂದ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡ್ತಿದ್ದಾರೆ. ಆ್ಯಂಡ್ 15% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡ್ತಾರೆ 75 ವರ್ಷ ಆಗ್ತಾ ಇದ್ದಂತೆ. ತುಂಬ ಒಳ್ಳೆಯ ಯೋಜನೆ, ಇದರಿಂದ ಲಾಭ ಆಗ್ತಾ ಇದೆ ಪೆನ್ಷನರ್ಸ್ಗೆ. ಹಿಮಾಚಲ್ ಪ್ರದೇಶ್ ಮತ್ತು ಪಂಜಾಬ್ನಲ್ಲಿ ಗ್ರ್ಯಾಂಟ್ 5% ಹೈಕ್ ಆಟ್ 65 ಇಯರ್ಸ್. ಇವರಂತರೂ ತುಂಬ ಒಳ್ಳೇದು ಮಾಡ್ತಿದ್ದಾರೆ. 65 ವರ್ಷಕ್ಕೆ 5% ಹೈಕನ್ನು ನೀಡ್ತಿದ್ದಾರೆ ಮತ್ತು 10% ಹೈಕ್ ಆಟ್ 70 ಇಯರ್ಸ್ ಆ್ಯಂಡ್ 15% ಹೈಕ್ ಆಟ್ 75 ಇಯರ್ಸ್. ಇದು ಇನ್ನೂ ಒಳ್ಳೆಯದಾಗಿರುವಂಥ ಒಂದು ಯೋಜನೆ. 5% ಹೈಕನ್ನು 65 ವರ್ಷಕ್ಕೆ ಕೊಡ್ತಿದ್ದಾರೆ. 10% ಹೈಕ್ ಬಂದ್ಬಿಟ್ಟು 70 ವರ್ಷ ಕೊಡ್ತಿದ್ದಾರೆ ಮತ್ತು 15% ಹೈಕು 75 ವರ್ಷಕ್ಕೆ ನೀಡ್ತಾ ಇರುವಂಥದ್ದು ತುಂಬ ಒಳ್ಳೆಯ ಒಂದು ಸಂಗತಿ. ಮಹಾರಾಷ್ಟ್ರ ಆ್ಯಂಡ್ ಕೇರಳ ನೋಡೋದಾದರೆ ಹ್ಯಾವ್ ಆಲ್ಸೋ ಇಂಟ್ರಡ್ಯೂಸ್ಡ್ ಅರ್ಲಿಯರ್ ಏಜ್ ಸ್ಲ್ಯಾಬ್ಸ್ 70 to 75 ಇಯರ್ಸ್ ಫಾರ್ ಅಡಿಷನಲ್ ಪೆನ್ಷನ್ ಬೆನಿಫಿಟ್ಸ್ ಅಂತ ಹೇಳ್ತಿದ್ದಾರೆ. ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿಯೂ ಕೂಡ 70ರಿಂದ 75 ವರ್ಷದ ಅವಧಿಯಲ್ಲಿರುವಾಗಲೇ ನಮ್ಮ ಒಂದು ಪೆನ್ಷನರ್ಸಿಗೆ ಹೆಚ್ಚಿನ ಒಂದು ಪೆನ್ಷನ್ ನೀಡುವಂಥ ಒಂದು ಪ್ರಕ್ರಿಯೆಯನ್ನು, ಒಂದು ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ವಾಟ್ಸ್ ನೆಕ್ಸ್ಟ್ ಫಾರ್ ಕರ್ನಾಟಕ. ಹಾಗಾದರೆ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ ನಡೆ ಏನಿದೆ ಅಂತ ನಾವು ನೋಡೋದಾದರೆ, ದ ಡಿಮಾಂಡ್ ರಿಮೇನ್ಸ್ ಹೈಲಿ ಆ್ಯಕ್ಟಿವ್ ವಿತ್ ಯೂನಿಯನ್ಸ್ ಕಂಟಿನ್ಯೂಸ್ಲಿ ಪ್ರೆಸಿಂಗ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಿದ್ದಾರೆ. ಪೆನ್ಷನರ್ಸ್ ಹೋಪ್ ದಿ ಗೌರ್ಮೆಂಟ್ ವಿಲ್ ಇನ್ಕ್ಲೂಡ್ ದಿಸ್ ಇನ್ ದಿ ಅಪ್ಕಮಿಂಗ್ ಬಜೆಟ್ ಸೆಷನ್ಸ್ ಒನ್ಸ್ ದಿ ಸ್ಟೇಟ್ ರೆವೆನ್ಯೂ ಸ್ಟೆಬಿಲೈಸ್. Until an official government order is passed, Karnataka pensioners aged between 70 to 79 will continue to receiving standard basic pension without the 10% hike ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ 10% ಹೆಚ್ಚಿನ ಒಂದು ಪಿಂಚಣಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಗಮನವನ್ನು ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ನೀಡಿರುವಂತೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ನೀಡಲೇಬೇಕು. ಇದರಲ್ಲಿ ಯಾವುದೇ ರೀತಿಯಾದಂಥ ಮೇನಮೇಷಗಳನ್ನು ಎನಿಸಬಾರ್ದು ಅಂತ ರಾಜ್ಯ ಸರ್ಕಾರ ನೌಕರರ ಸಂಘದಿಂದ ಮತ್ತು ಪಿಂಚಣಿದಾರರ ಸಂಘದಿಂದಲೂ ಕೂಡ CM ಸಿದ್ದರಾಮಯ್ಯನವರಿಗೆ ಕಂಟಿನ್ಯೂಸ್ ಆಗಿರುವಂಥ ಮನವಿಗಳನ್ನು ಸಲ್ಲಿಸಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯನವರು ಕೂಡ ಸಾಫ್ಟ್ ಕಾರ್ನರನ್ನು ತೋರಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಬಟ್ ಗೌರ್ಮೆಂಟ್ ಆರ್ಡರ್ ಪಾಸ್ ಆಗುವವರೆಗೂ ಕೂಡ 70ರಿಂದ 79 ವರ್ಷ ವಯಸ್ಸು ಹೊಂದಿರುವಂಥ ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿ ಇನ್ನೂ ಕೂಡ ಮರೀಚಿಕೆಯಾಗಿಯೇ ಉಳಿದಿದೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಎಲ್ಲ ರಾಜ್ಯಗಳಲ್ಲಿ ನೀಡ್ತಿದ್ದಾರೆ. ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ ಹಾಗೆ ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ. ಸೊ ಈ ಒಂದು ಅಕ್ಕಪಕ್ಕದ ರಾಜ್ಯಗಳಲ್ಲೆಲ್ಲರೂ ಕೂಡ 10% ಹೆಚ್ಚಿನ ಒಂದು ಪಿಂಚಣಿ. ಈವನ್ ಹಿಮಾಚಲ್ ಪ್ರದೇಶ ಮತ್ತು ಪಂಜಾಬ್ನಲ್ಲಂತರೂ 65 ವರ್ಷಕ್ಕೆ 5% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡ್ತಾ ಇದ್ದಾರೆ. ಎಲ್ಲೊಂದು ಕಡೆ 80% ಪಿಂಚಣಿ ಅನುಭವಿಸುವವರೆಗೆ ರಾಜ್ಯ ಸರ್ಕಾರಿ ನೌಕರರು ಬದುಕುಳಿಯಲ್ಲ. ಆ್ಯಾವ್ರೇಜ್ ವಯಸ್ಸಿರುವಂಥದ್ದು 70 ಇಯರ್ಸ್ ಇದೆ. ಸೊ ಹಾಗಾಗಿ
ಸರ್ಕಾರ ಆದಷ್ಟು ಬೇಗ ಹೆಚ್ಚಿನ ಒಂದು ಪಿಂಚಣಿ ನೀಡುವಂಥ ಒಂದು ಕೆಲಸವನ್ನು ಬೇಗ ಮಾಡಬೇಕು. ಏನಕ್ಕಂದರೆ ರಾಜ್ಯ ಸರ್ಕಾರಿ ಪಿಂಚಣಿದಾರರಿಗೆ ಇದರಿಂದ ಆಗುವಂಥ ಒಂದು ಕಷ್ಟ ತುಂಬ ಜಾಸ್ತಿ ಇದೆ. ಅದನ್ನು ಅರ್ಥ ಮಾಡಿಕೊಂಡು ರಾಜ್ಯ ಪಿಂಚಣಿದಾರರಿಗೆ 65 ವರ್ಷಕ್ಕೆ 5%, 70 ವರ್ಷಕ್ಕೆ 10% ಮತ್ತು 75 ವರ್ಷಕ್ಕೆ 15% ಹೆಚ್ಚಿನ ಒಂದು ಪಿಂಚಣಿ ನೀಡೋ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರ ಸಂಧ್ಯಾ ಕಾಲದಲ್ಲಿ ಹೆಲ್ಪ್ ಆಗಬೇಕು ಅಂತ ಈ ಮೂಲಕ ನಾವು ತಿಳಿದುಕೊಳ್ತಿದ್ದೇವೆ. ಸಿದ್ದರಾಮಯ್ಯನವರನ್ನ ಕೂಡ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ.